ಅತ್ತೆ, ನೀವು ಒಪ್ಕೋಬೇಡಿ. ಜಾಹ್ನವಿನ ಮಗುನ ಅಲ್ಲಿ ಕಳಿಸ್ಬೇಡಿ. ಮಗುನ ಎತ್ಕೋಬೇಕು, ಆಡಿಸ್ಬೇಕು ಅಂತ ನಮಗೂ ಆಸೆ ಇರಲ್ವಾ? ಅವರೇನು ಅಲ್ಲೇ ಕರ್ಕೊಂಡೋಗಿ ಇಟ್ಕೊಳ್ತೀನಿ ಅಂತ ಕರ್ಕೊಂಡು ಹೋಗ್ತಿಲ್ಲ. ಒಂದು 4 ದಿನ ಹೋಗ್ಬಿಟ್ಟು ಬರಲಿ ಬಿಡು, ಅವಳ ಮನಸ್ಸಿಗೂ ಸಮಾಧಾನ ಆಗುತ್ತೆ. ಅಲ್ಲಿ ಸುನಂದಮ್ಮನೂ ಇಲ್ಲ, ಇವಳನ್ನ ಯಾರು ನೋಡ್ಕೋತಾರೆ? ತಪ್ಪು ತಿಳ್ಕೊಬೇಡಿ ಅಂಕಲ್, ನಿಮ್ಮಿಂದ ನೋಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಿಲ್ಲ. ಬಾಣಂತಿ, ಎಳೆ ಮಗು, ಇವ್ರನ್ನ ನೋಡ್ಕೊಳ್ಳೋಕ್ಕೆ ಮನೇಲಿ ಯಾರಾದರೂ ಹೆಂಗಸರು ಇರಲೇಬೇಕಲ್ವಾ, ಅದಕ್ಕೆ ಹೇಳಿದೆ. ನಿಮಗೆ ಕಳಿಸ್ಕೊಡೋಕ್ಕೆ ತೊಂದರೆ ಆಯಿತು ಅಂದರೆ ನಾನೇನು ಬಲವಂತ ಮಾಡಲ್ಲ. ನನ್ನ ಮಗಳು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಸಾಕು. ನೋಡಿ, ತುಂಬ ದಿನದಿಂದ ಅಪ್ಪನ ಮನೆಗೆ ಹೋಗಿಲ್ಲ. ಮಗಳು ಮನೆಗೆ ಬರಬೇಕು ಅಂತ ಅಪ್ಪನಿಗೂ ಆಸೆ ಇರುತ್ತಲ್ವಾ. ಒಂದು 4 ದಿನ ಹೋಗಿ ಬರ್ತೀನಿ. ಹೌದು, ಜಾನುಗೂ ಒಂದು ಸ್ವಲ್ಪ ಚೇಂಜ್ ಬೇಕು ಅನ್ಸುತ್ತೆ. ಹೋಗಿ ಬರಲಿ ಬಿಡಿ. ಸರಿ, ನೀವೆಲ್ಲ ಇಷ್ಟು ಹೇಳಿದ ಮೇಲೆ ಬೇಡ ಅನ್ನೋಕ್ಕಾಗತ್ತಾ? ಹೋಗ್ಬಾ, ಆದರೆ ಬೇಗ ಬರಬೇಕು. ಸರಿ, ಬೇಗ ಬಂದ್ಬಿಡ್ತೀನಿ. ಓಕೆನಾ? ಹುಷಾರು. ಜಾನ್ವಿ, ಹುಷಾರಮ್ಮ. ಅಲ್ಲಿ ಸುನಂದ ಬೇರೆ ಇಲ್ಲ. ನಿನಗೇನಾದರೂ ಬೇಕು ಅಂತ ಅನಿಸಿದರೆ ತಕ್ಷಣ ನಮ್ಗೆ ಫೋನ್ ಮಾಡು, ನಾವು ಬರ್ತೀವಿ. ಸರಿ. ಮಗು ಜೋಪಾನ ಜಾನ್ವಿ, ಟೈಮಿಗೆ ಸರಿಯಾಗಿ ಹಾಲು ಕುಡಿಸು, ಎಣ್ಣೆ ಸ್ನಾನ ಮಾಡಿಸು. ಆಯಿತು. ಏನು ಮಾವ, ಯಾರಿಗೆ ಫೋನ್ ಮಾಡ್ತಿದ್ದೀರಾ? ರವಿಗೆ ಫೋನ್ ಮಾಡ್ತಿದ್ದೆ, ಜಾನ್ವಿನ ಕರ್ಕೊಂಬರ್ತೀನಿ ಅಂತ. ಆದರೆ ಅವ್ನು ಸಿಗ್ತಾನೇ ಇಲ್ಲ. ಅವನು ಮನೆಗೆ ಬರ್ತಾನಲ್ಲ, ಅವಾಗ ಅವನಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಅವನು ಆಫೀಸಲ್ಲಿ ಬ್ಯುಸಿ ಇರ್ಬೋದು. ನೀವು ಹೊರಡಿ ಮಾವ. ಆಯಿತು, ಸರಿ. ಜಾನು, ಅಲ್ಲಿ ಹೋಗಿದ ತಕ್ಷಣ ಕಾಲ್ ಮಾಡು, ನಾನು ಅವಾಗ ಬರ್ತಿರ್ತೇನೆ. ಆಯಿತು. ಎಲ್ಲ ಸರಿಯಾಗುತ್ತೆ. ಸುಸ್ತಾಗಿದೆಯಾ? ನೀರು ತಗೊಬರ್ತೀನಿ. ಅಪ್ಪ, ಏನು ಮಾಡ್ತಾ ಇದ್ದೀರಪ್ಪ? ಅಕ್ಕಂಗೆ ವಿಷಯ ಗೊತ್ತಾದ್ರೆ ಅಷ್ಟೇ. ಅಲ್ಲಪ್ಪ, ತಗೋ ಮಗಳೇ, ನೀರು ಕುಡಿ. ಮಗಳೇ, ಅನ್ನ ಕಲ್ಸ್ಕೊಬರಲ್ಲ, ಊಟ ಮಾಡಿ ಇವತ್ತೆ. ನನಗೆ ಹಸಿವಿಲ್ಲ, ಊಟ ಬೇಡ ಅಪ್ಪ. ಬೇಡ ಅಂದರೆ ಹೇಗೆ ಮಗಳೇ? ಮಗುನ ಹುಡುಕೊಂಡು ಅಷ್ಟು ಅಲ್ದಿದೀಯಾ, ಹಸುವಾಗ್ದೆಲ್ಲ ಇರುತ್ತಾ? ನನ್ನ ವಿಷಯ ಬಿಡಿ, ಮಗು ಎಲ್ಲಿ? ಇಷ್ಟೊತ್ತು ಇದು ಆಡ್ತಿತ್ತು, ಈಗ ಮಲ್ಕತ್ತು. ನೀನೇನೇ ಯೋಚನೆ ಮಾಡಬೇಡ. ಸದ್ಯಕ್ಕೆ ನನ್ನ ಮಗು ಅಂತೂ ನನ್ನ ಜೊತೆ ಇಲ್ಲ. ಈ ಮಗುನೇ ನಮಗೆ ಸಂತೋಷ, ನೆಮ್ಮದಿ ಕೊಡ್ತಾ ಇರೋದು. ಇದನ್ನು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಮಗುಗೆ ಎಷ್ಟು ಹಸುವಾಗಿದೆಯೋ ಏನೋ. ಮಗು ಅಲ್ಲಿ ಒಳಗಡೆ ಇದೆ ಮಗಳೇ. ಹೌದಾ? ಅಪ್ಪ, ಅಕ್ಕನ ಇಲ್ಲೇ ಕುಣಿಸ್ಕೊಂಡು ಮಾತಾಡ್ತಿದ್ದೀರಲ್ಲ, ಹೆಂಗ್ಸ್ ಏನಾದರೂ ಗಲಾಟೆ ಮಾಡಿದ್ದಿದ್ರೆ? ಹೌದು,
ಏನೋ ಹೆಂಗ್ಸ್ ಅಷ್ಟೊಂದು ಸೈಲೆಂಟ್ ಆಗಿದ್ದಾಳೆ? ಇವತ್ತಿನ ಮಟ್ಟಿಗೆ ಆ ಯಂಗ್ಸು ನಮಗೆ ಏನ್ ಅಂಗ್ನುಗ್ತಾ ಇದೀರಲ್ಲ? ಒಂದ್ ಟೆಂಗ್ಸ್ನ ಕೊಡಾಕಿ ನಿಮ್ ಪಾಪ ಹತ್ತುತ್ತೆ, ಒಳ್ಳೇದಾಗಲ್ಲ ನಿಮ್ಗೆ. ಆಯ್ತಾಯ್ತು, ತಂದಿದ್ಯಂತ ಸುಮ್ಮನೆ ಇರ್ತೀನಿ. ತಿನ್ನಕ್ಕೇನು ತಂದಿಲ್ವಾ? ಏನು ಬೇಕು? ಚಿಕನ್ ತಗೋಬಾ, ಖಾರ ಜಾಸ್ತಿ ಇರ್ಲಿ. ನಾವು ಸಸ್ಯಾಹಾರಿಗಳು, ಅದನ್ನ ಮುಟ್ಟಲ್ಲ. ಅದಿಲ್ಲ ಅಂದ್ರೆ ಇದು ಹೆಂಗ್ ಕುಡಿಯೋದು? ನನ್ಗೆ ಅದೆಲ್ಲ ಗೊತ್ತಿಲ್ಲ, ನನ್ಗೆ ಬೇಕೇ ಬೇಕು. ಬೇಗ ಹೋಗಿ ತಗೋಬಾ. ಸರಿ. ತಂದಿದ್ದೀನಿ, ತಗೋ. ಅಬ್ಬಾ, ಅಪ್ಪ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಅಕ್ಕಂಗೆ ಗೊತ್ತಾಗದೇ ಇದ್ರೆ ಸಾಕು, ನನಗಂತೂ ತುಂಬ ಭಯ ಆಗೋಗಿತ್ತು. ಎಲ್ಲಿ ಅವಳು? ಸಿಕ್ಕಿದ್ಲಾ? ಇಲ್ಲ ಬಾಸ್, ಅವಳು ಮನೇಲೂ ಇಲ್ಲ. ಮನೆಯಲ್ಲೂ ಇಲ್ಲ, ಇಲ್ಗೂ ಬಂದಿಲ್ಲ, ಮಗುನೂ ತಂದಿಲ್ಲ. ನೋಡಿದ್ರೆ ಫೋನ್ಗೂ ಸಿಗ್ತಿಲ್ಲ. ಮತ್ತೆಲ್ಲಿ ಸಾಯಕ್ಕೆ ಹೋಗಿದ್ದಾಳೆ? ಅಕ್ಕಪಕ್ಕ ವಿಚಾರಿಸಿದ್ಯಾ? ಪಕ್ಕದ ಮನೆಯವ್ರನ್ನ ವಿಚಾರಿಸಿದೆ ಬಾಸ್, 3-4 ದಿನದಿಂದ ಮನೆಗೆ ಬಂದಿಲ್ವಂತೆ. 3-4 ದಿನದಿಂದ ಮನೆಗೆ ಬಂದಿಲ್ಲ ಅಂದರೆ ಏನೋ ನಡೆದಿದೆ. ಒಂದು ವೇಳೆ ಇವಳು ಜಾನ್ವಿ ಹತ್ರ ದುಡ್ಡು ತಗೊಂಡು ಮಗು ನಿಮ್ಮದೆ ಅಂತ ಹೇಳಿ ದೇಶಾಂತರ ಹೋಗ್ಬಿಟ್ಟಿದ್ದಾಳ? ಯಾರನ್ನೂ ನಂಬಕ್ಕಾಗಲ್ಲ. ಮತ್ತೇನು ಮಾಡೋದು ಬಾಸ್ ಇವಾಗ? ಅವಳನ್ನ ಎಲ್ಲಿಂದ ಹುಡ್ಕೋದು? ಅವಳು ಎಲ್ಲಾದರೂ ಹಾಳಾಗೋಗ್ಲಿ, ಈಗ ಜಾನ್ವಿ ಹತ್ರ ಇರೋದು ತನ್ನ ಮಗು ಅಂತ ತನಗೆ ಗೊತ್ತೋ ಗೊತ್ತಿಲ್ವೋ ಅನ್ನೋದನ್ನ ಈಗ ನಾವು ಗೊತ್ತು ಮಾಡ್ಕೋಬೇಕು. ಏನಿದು ಬೀಗ ಹಾಕಿದಾರಲ್ಲ? ಹಲೋ, ಯಾರು? ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಬಿಡಿ. ಈಗ ವಿಷಯ ಏನು ಅಂದರೆ, ನಿಮ್ಮ ಹತ್ರ ಇರೋ ಮಗು ನಿಮ್ಮದೇನಾ? ನಿಮ್ಮ ಹತ್ರ ಇರೋ ಮಗು ನೀವೇ ಎತ್ತಿದ್ದ? ನೀವು ಯಾರು ಹೇಳಿ? ನಿಮಗೆ ಈ ವಿಷಯ ಎಲ್ಲ ಹೇಗೆ ಗೊತ್ತು? ಹಲೋ, ಮಾತಾಡಿ. ಯಾರು ನೀವು? ಜಾನ್ವಿಗೆ ಅವಳ ಹತ್ರ ಇರೋ ಮಗು ಅವಳದು ಅಂತ ಗೊತ್ತೇ ಇಲ್ಲ.